ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಒಂದು ಭಯಾನಕ, ಹೃದಯ ಕಂಪಿಸುವ ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ. ಕೇವಲ 40 ಸೆಕೆಂಡುಗಳಲ್ಲಿ, ಅದೇ ಕೇವಲ 40 ಸೆಕೆಂಡುಗಳಲ್ಲಿ ಒಂದು ಊರು, ಒಂದು ಜೀವನದ ಗುರಿ, ಒಂದು ಸಂಪೂರ್ಣ ಗ್ರಾಮ ನೀರಿನ ಪ್ರವಾಹದಲ್ಲಿ ಒಡಲಾಳದ ಶಿಥಿಲಗಳ ಕೆಳಗೆ ಕುಸಿದು ಹೋಗಿದೆ. ಇದು ಉತ್ತರಕಾಶಿಯ ಧರಾಳಿ ಗ್ರಾಮದ ಕತೆ. ಆಗಸ್ಟ್ 5ನೇ ತಾರೀಕು 2025ರಂದು ಬೆಳಿಗ್ಗೆ ಈ ಗ್ರಾಮದಲ್ಲಿ ಜೀವನ ಸಾಮಾನ್ಯವಾಗಿ ಸಾಗುತ್ತಿತ್ತು. ಜನರು ಓಡಾಡುತ್ತಿದ್ದರು, ಅಂಗಡಿಗಳು ತೆರೆದಿದ್ದವು, ಯಾತ್ರಿಕರು ಗಂಗೋತ್ರಿಯ ಕಡೆಗೆ ಹೋಗುತ್ತಿದ್ದರು. ಆದರೆ ಒಂದೇ ಕ್ಷಣದಲ್ಲಿ ಆಕಾಶದಿಂದ ಮರಣವೇ ಇಳಿದು ಬಂದಿತು. ಮೋಡ ಕಿತ್ತುಕೊಂಡಂತೆ ಭಾರೀ ಮಳೆ, ಕೆಸರು, ಕಲ್ಲುಗಳು, ನೀರಿನ ಪ್ರವಾಹ ಒಂದು ರಾಕ್ಷಸನಂತೆ ಊರಿನ ಮೇಲೆ ದಾಳಿ ಮಾಡಿತು. ಈ ವಿಡಿಯೋದಲ್ಲಿ ಈ ಭಯಾನಕ ಘಟನೆಯನ್ನು ವಿವರವಾಗಿ ನೋಡೋಣ. ಏನಾಯಿತು? ಯಾಕಾಯಿತು? ಇದು ಕೇವಲ ಪ್ರಕೃತಿಯ ವಿಪತ್ತ, ಇಲ್ಲವೇ ಮನುಷ್ಯನ ತಪ್ಪುಗಳ ಫಲಿತವೇ? 2013ರ ಕೇದಾರನಾಥದ ವಿನಾಶದ ಜೊತೆಗೆ ಇದನ್ನು ಹೋಲಿಕೆ ಮಾಡಿ ನೋಡೋಣ. ಇನ್ನೂ ಇಂಥ ವಿಪತ್ತುಗಳು ಮತ್ತೆ ಸಂಭವಿಸದಂತೆ ನಾವು ಏನು ಮಾಡಬೇಕು? ಪ್ರತಿಯೊಂದು ಅಂಶವನ್ನು ಸ್ಪಷ್ಟವಾಗಿ ತಿಳಿಯೋಣ. ಈ ವಿಡಿಯೋ ತುಂಬಾ ಆಸಕ್ತಿಕರವಾಗಿರುತ್ತೆ. ಸರಿ, ಧರಾಳಿ ಗ್ರಾಮದಲ್ಲಿ ಆ ದಿನ ಏನಾಯಿತು ಅಂತ ಸರಳವಾಗಿ, ಸ್ಪಷ್ಟವಾಗಿ ತಿಳಿಯೋಣ. ಧರಾಳಿ ಅಂದರೆ ಉತ್ತರಕಾಶಿ ಜಿಲ್ಲೆಯ ಗಂಗೋತ್ರಿ ದಾರಿಯಲ್ಲಿರುವ ಒಂದು ಚಿಕ್ಕ, ಸುಂದರ ಗ್ರಾಮ. ಇಲ್ಲಿ ಯಾತ್ರಿಕರು ತಂಗುತ್ತಾರೆ. ಹೋಟೆಲ್ಗಳು, ಹೋಂಸ್ಟೇಗಳು, ಚಿಕ್ಕ ಅಂಗಡಿಗಳಿಂದ ಯಾವಾಗಲೂ ಗಿಜಿಗುಡುತ್ತಿರುತ್ತೆ. ಆದರೆ ಆಗಸ್ಟ್ 5ನೇ ತಾರೀಕು 2025ರಂದು ಬೆಳಿಗ್ಗೆ ಕೇವಲ 40 ಸೆಕೆಂಡುಗಳಲ್ಲಿ ಈ ಊರು ಶಿಥಿಲಗಳ ಕೆಳಗೆ ಕುಸಿದು ಹೋಯಿತು. ಏನಾಯಿತು ಅಂದರೆ, ಒಂದು ಕ್ಲೌಡ್ ಬರ್ಸ್ಟ್ ಆಯಿತು. ಅಂದರೆ ಆಕಾಶ ಕಿತ್ತುಕೊಂಡಂತೆ ಗೋಡೆಯಂತೆ ನೀರು ಸುರಿಯಿತು. 1230 ಅಡಿ ಎತ್ತರದಿಂದ ನೀರು, ಕೆಸರು, ಕಲ್ಲುಗಳು ಗಂಟೆಗೆ 43 ಕಿಲೋಮೀಟರ್ ವೇಗದಲ್ಲಿ ಊರಿನ ಮೇಲೆ ಧುಮುಕಿತು. ಈ ವೇಗವನ್ನು ಊಹಿಸಿ. ಒಂದೇ ಸೆಕೆಂಡ್ನಲ್ಲಿ ಯೋಚಿಸುವ ಸಮಯ ಕೂಡ ಇಲ್ಲದಂತೆ ಮನೆಗಳು, ಅಂಗಡಿಗಳು, ಹೋಟೆಲ್ಗಳು, ಕಾರುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು. ಜನರು ಎಡುವ ಮೊದಲೇ ಕೆಸರಿನ ಕೆಳಗೆ ಸಿಕ್ಕಿಹಾಕಿಕೊಂಡರು. ವಿಡಿಯೋದಲ್ಲಿ ನೋಡಿದರೆ ಖೀರ್ ಗಂಗಾ ನದಿ ಒಮ್ಮೆಲೆ ದಾರಿ ಬದಲಾಯಿಸಿ ಕೆಸರು, ಕಲ್ಲುಗಳು, ಮರಗಳೊಂದಿಗೆ ಊರನ್ನೇ ನುಂಗಿಬಿಟ್ಟಿತು. ಹಳೆಯ ಕೋಟೋಗಳಲ್ಲಿ ಈ ಊರು ತುಂಬಾ ಸುಂದರವಾಗಿತ್ತು. ಆದರೆ ಈಗ ಎಲ್ಲೆಡೆ ಕೆಸರು, ಶಿಥಿಲಗಳು ಮತ್ತು ಶಾಂತಿಯೇ ಉಳಿದಿದೆ. ಸರ್ಕಾರದ ಲೆಕ್ಕದ ಪ್ರಕಾರ 4 ಜನ ಸತ್ತಿದ್ದಾರೆ. ಆದರೆ ಗ್ರಾಮಸ್ಥರು ಹೇಳೋದನ್ನ ಕೇಳಿ 200ರಿಂದ 300 ಜನ ಇದ್ದರಂತೆ. ಇನ್ನೂ ಎಷ್ಟೋ ಜನ ಕಾಣೆಯಾಗಿದ್ದಾರೆ. ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳು ರಕ್ಷಣೆಗೆ ಶ್ರಮಿಸುತ್ತಿವೆ. ಆದರೆ 8ರಿಂದ 10 ಸೈನಿಕರು ಕಾಣೆಯಾಗಿದ್ದಾರೆ ಅಂತ ಸುದ್ದಿಗಳು. ಈ ಘಟನೆ ಎಷ್ಟು ಭಯಾನಕವಾಗಿತ್ತು ಅಂತ ಊಹಿಸಿ. ಕ್ಲೌಡ್ ಬರ್ಸ್ಟ್ ಅಂದರೇನು? ಯಾಕೆ ಆಗುತ್ತೆ? ಕ್ಲೌಡ್ ಬರ್ಸ್ಟ್ ಅಂದರೆ ಏನು ಅಂತ ಸರಳವಾಗಿ ತಿಳಿಯೋಣ. ಆಕಾಶದಲ್ಲಿ ಮೋಡಗಳು ಒಮ್ಮೆಲೆ ಒಡೆದು ಒಂದೇ ಜಾಗದಲ್ಲಿ ಕೆಲವೇ ನಿಮಿಷಗಳಲ್ಲಿ ಗೋಡೆಯಂತೆ ನೀರು ಸುರಿಯುತ್ತವೆ. ಇದು ಸಾಮಾನ್ಯ ಮಳೆಯಲ್ಲ. ನೀರು ಗೋಡೆಯಂತೆ ಬೀಳುತ್ತದೆ. ಒಮ್ಮೆಲೆ ನದಿಗಳು, ಕಲ್ಲುಗಳು, ಕೆಸರು ಎಲ್ಲವೂ ಕಲೆತು ಪ್ರವಾಹವಾಗಿ ಬರುತ್ತೆ. ಹಿಮಾಲಯದಲ್ಲಿ ಇಂಥವು ಆಗಾಗ ಆಗುತ್ತವೆ. ಯಾಕೆಂದರೆ ಅಲ್ಲಿ ಬೆಟ್ಟಗಳು ಎತ್ತರ, ವಾತಾವರಣ ಸೂಕ್ಷ್ಮವಾಗಿರುತ್ತದೆ. ಆದರೆ ಈಗ ಈ ಕ್ಲೌಡ್ ಬರ್ಸ್ಟ್ಗಳು ಹೆಚ್ಚಾಗುತ್ತಿವೆ. 2025ರ ಮಾನ್ಸೂನ್ನಲ್ಲಿ ಹಿಮಾಲಯದಲ್ಲಿ 30ರಿಂದ 40 ಇಂಥ ಘಟನೆಗಳು ದಾಖಲಾಗಿವೆ. ಯಾಕೆ? ವಾತಾವರಣ ಬದಲಾವಣೆ ಒಂದು ಕಾರಣವಾದರೂ ನಾವು ಇದಕ್ಕೆ ಚೆನ್ನಾಗಿ ಕೈ ಜೋಡಿಸಿದ್ದೇವೆ. ಬೆಟ್ಟಗಳನ್ನು ಕೊರೆಯುವುದು, ಕಾಡುಗಳನ್ನು ಕಡಿಯುವುದು, ನದಿಗಳ ದಾರಿಯನ್ನು ತಡೆಯುವುದು ಅಥವಾ ಬದಲಾಯಿಸುವುದು, ಇವೆಲ್ಲ ಪ್ರಕೃತಿಯನ್ನು ಗೊಂದಲಕ್ಕೀಡು ಮಾಡುತ್ತಿವೆ. ಧರಾಳಿಯಲ್ಲಿ ಖೀರ್ ಗಂಗಾ ನದಿಯ ಬಳಿ ಈ ಹಿಂದೆಯೂ ಭೂಕುಸಿತಗಳಾಗಿದ್ದವು. ಆಗ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಯಾವುದೇ ಎಚ್ಚರಿಕೆ ವ್ಯವಸ್ಥೆಗಳನ್ನು ಇಡಲಿಲ್ಲ. ಫಲಿತವೇ ಈ ದಿನ ಧರಾಳಿಯ ಈ ಭಯಾನಕ ವಿನಾಶ. ಈಗ 2013ರ ಕೇದಾರನಾಥದ ಜೊತೆ ಧರಾಳಿಯನ್ನು ಹೋಲಿಕೆ ಮಾಡಿದರೆ ಇದು ಒಂದೇ ರೀತಿಯ ವಿನಾಶವೇ? 2013ರ ಕೇದಾರನಾಥದ ವಿಪತ್ತನ್ನು ನೆನಪಿಸಿಕೊಂಡರೆ ಅದು ಹಿಮಾಲಯದ ಸುನಾಮಿಯಂತಿತ್ತು. ಕ್ಲೌಡ್ ಬರ್ಸ್ಟ್, ಭಾರೀ ಮಳೆ, ಭೂಕುಸಿತಗಳಿಂದ ಗ್ರಾಮಗಳೇ ಕೊಚ್ಚಿಕೊಂಡು ಹೋದವು. ಕೇದಾರನಾಥದ ದೇವಸ್ಥಾನದ ಸುತ್ತ ಶವಗಳು, ಶಿಥಿಲಗಳು ಕೂಡಿ ಹೋಗಿದ್ದವು.
ಸರ್ಕಾರದ ಲೆಕ್ಕದ ಪ್ರಕಾರ 5,000 ಜನ ಸತ್ತಿದ್ದರು. ಆದರೆ ನಿಜವಾಗಿಯೇ ಅದಕ್ಕಿಂತ ಹೆಚ್ಚು ಎಂದು ಹೇಳುತ್ತಾರೆ. ಈಗ 2025ರಲ್ಲಿ ಧರಾಳಿಯಲ್ಲಿ ಆದ ವಿನಾಶವು ಇದೇ ರೀತಿಯದ್ದೇ. ಆದರೆ ಇಲ್ಲಿ ಎಲ್ಲವೂ 40 ಸೆಕೆಂಡುಗಳಲ್ಲಿ ಆಗಿಹೋಯಿತು. ಕೇದಾರನಾಥದಲ್ಲಿ ನೀರು, ಕೆಸರು, ಕಲ್ಲುಗಳು ಯಾವ ರೀತಿ ಧುಮುಕಿದವೋ, ಧರಾಳಿಯಲ್ಲಿಯೂ ಹಾಗೆಯೇ 1230 ಅಡಿ ಎತ್ತರದಿಂದ ಗಂಟೆಗೆ 43 ಕಿಲೋಮೀಟರ್ ವೇಗದಲ್ಲಿ ನೀರು, ಕಲ್ಲುಗಳು ಓರನ್ನೇ ಮುಳುಗಿಸಿಬಿಟ್ಟವು. ಧರಾಳಿ ಗಂಗೋತ್ರಿಯ ದಾರಿಯಲ್ಲಿದೆ. ಪ್ರವಾಸೋದ್ಯಮಕ್ಕಾಗಿ ರಸ್ತೆಗಳನ್ನು ಅಗಲಗೊಳಿಸಿ ಹೋಟೆಲ್ಗಳು, ಹೋಂಸ್ಟೇಗಳನ್ನು ಕಟ್ಟಿದ್ದಾರೆ. ಆದರೆ ಈ ಅಭಿವೃದ್ಧಿಗಾಗಿ ಬೆಟ್ಟಗಳನ್ನು ಕೊರೆದದ್ದರಿಂದ ಭೂಮಿ ದುರ್ಬಲವಾಗಿ ಮಳೆ ಬಂದಾಗ ಭೂಕುಸಿತಗಳಾದವು. 2013ರಿಂದ ನಾವು ಏನನ್ನೂ ಕಲಿತಿಲ್ಲವೇ? ಏನೂ ಇಲ್ಲ. ಆಗಲೂ ಈಗಲೂ ಬೆಟ್ಟ ಕೊರೆಯುವುದು, ಕಾಡುಗಳನ್ನು ಕಡಿಯುವುದು, ನದಿಗಳ ದಾರಿಯನ್ನು ಬದಲಾಯಿಸುವುದು ಮುಂದುವರೆದಿದೆ. ಈ ತಪ್ಪುಗಳಿಂದಲೇ ಧರಾಳಿಯಲ್ಲಿ ಇಂಥ ವಿಪತ್ತು ಬಂತು. ಇದು ಕೇವಲ ಪ್ರಕೃತಿಯ ಕೋಪವಲ್ಲ. ನಾವೇ ಈ ವಿನಾಶಕ್ಕೆ ಬೀಜ ಬಿತ್ತಿದ್ದೇವೆ. ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಈಗಿನ ಪರಿಸ್ಥಿತಿ. ಧರಾಳಿಯಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಗಳು ಪೂರ್ಣ ವೇಗದಲ್ಲಿ ನಡೆಯುತ್ತಿವೆ. ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಐಟಿಬಿಪಿ ತಂಡಗಳು ರಾತ್ರಿ ಹಗಲು ಶ್ರಮಿಸಿ ಜೀವ ಉಳಿಸಲು ಕಷ್ಟಪಡುತ್ತಿವೆ. 150 ಸೈನಿಕರು, 100 ಎಟಿಬಿಪಿ ಯೋಧರು, 35 ಎನ್ಡಿಆರ್ಎಫ್ ಸದಸ್ಯರು ಧರಾಳಿ ಮತ್ತು ಹರ್ಷಿಲ್ ಪ್ರದೇಶದಲ್ಲಿ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾಗಳು, ಡ್ರೋನ್ಗಳು, ಸ್ನೀಕರ್ ಡಾಗ್ಗಳನ್ನು ಬಳಸಿ ಎಷ್ಟೋ ಜನರನ್ನು ಕಾಪಾಡಿದ್ದಾರೆ. ಇದುವರೆಗೆ 150ರಿಂದ 190 ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ. ಆದರೆ 50ರಿಂದ 100 ಜನ ಇನ್ನೂ ಕಾಣೆಯಾಗಿದ್ದಾರೆ. 11 ಸೈನಿಕರು ಕಾಣಿಸುತ್ತಿಲ್ಲ ಎಂಬ ಸುದ್ದಿಗಳಿವೆ. ಭಾರೀ ಮಳೆ, ರಸ್ತೆಗಳ ಧ್ವಂಸ, ಭೂಕುಸಿತಗಳು, ದಟ್ಟವಾದ ಕೆಸರು, ಶಿಥಿಲಗಳಿಂದ ರಕ್ಷಣಾ ಕಾರ್ಯ ಕಷ್ಟವಾಗಿದೆ. ಗಂಗೋತ್ರಿ ಹೆದ್ದಾರಿಯ ರಸ್ತೆಗಳು, ಲಿಮಚ್ಚಾ ನದಿಯ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದರಿಂದ ರಕ್ಷಣಾ ತಂಡಗಳಿಗೆ ಸಂಚಾರ ತಡೆಯಾಗಿದೆ. ಭಾರತೀಯ ವಾಯುಸೇನೆಯ ಚಿನೂಕ್, ಎಲಿಯಟ್ ಹೆಲಿಕಾಪ್ಟರ್ಗಳು ಜಾಲಿಗ್ರಾಂಡ್, ಬರೇಲಿ, ಆಗ್ರಾದಿಂದ ಸಿದ್ಧವಾಗಿವೆ. ಆದರೆ ದಟ್ಟ ಮಂಜು ಮತ್ತು ಮಳೆಯಿಂದ ಹಾರಾಟ ಸಾಧ್ಯವಾಗಿಲ್ಲ. ಭಾಗೀರಥಿ ನದಿಯಲ್ಲಿ ನೀರು ತಡೆಯಾಗಿ ಒಂದು ಕೃತಕ ಕೆರೆ ರೂಪುಗೊಂಡಿದ್ದು ಕೆಳಗಿನ ಗ್ರಾಮಗಳಿಗೆ ಅಪಾಯ ತಂದೀತು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸ್ವತಃ ಧರಾಳಿಗೆ ತೆರಳಿ ಹೆಲಿಕಾಪ್ಟರ್ನಿಂದ ಸಮೀಕ್ಷೆ ಮಾಡಿ ರಕ್ಷಣಾ ತಂಡಗಳ ಜೊತೆ ಮಾತನಾಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಹಾಸಿಗೆ, ಔಷಧ, ಆಹಾರ ಸಿದ್ಧಗೊಳಿಸಲಾಗಿದೆ. ಸ್ಥಳೀಯರು ಹೇಳುವಂತೆ ಇನ್ನೂ ಎಷ್ಟೋ ಜನ ಶಿಥಿಲಗಳ ಕೆಳಗೆ ಸಿಕ್ಕಿದ್ದಾರೆ. ಸಂಪೂರ್ಣ ಚೇತರಿಕೆಗೆ ತುಂಬಾ ಸಮಯ ಬೇಕಾಗಬಹುದು. ನಾವು ಹೇಗೆ ಸಹಾಯ ಮಾಡಬಹುದು? ದೇಣಿಗೆ ಕೊಡುವುದು, ಜಾಗೃತಿ ಮೂಡಿಸುವುದು, ಸಾಮಾಜಿಕ ಮಾಧ್ಯಮದಲ್ಲಿ ಸಹಾಯವಾಣಿ ಸಂಖ್ಯೆಗಳನ್ನು ಹಂಚಿಕೊಳ್ಳುವುದು, ಇಂಥ ಚಿಕ್ಕ ಸಹಾಯಗಳಿಂದ ದೊಡ್ಡ ಬದಲಾವಣೆ ತರಬಹುದು. ಈ ದುರಂತದಲ್ಲಿ ಸಿಕ್ಕಿರುವವರಿಗೆ ನಮ್ಮ ಬೆಂಬಲ ತುಂಬಾ ಮುಖ್ಯ. ಧರಾಳಿಯ ಈ ಭಯಾನಕ ವಿನಾಶಕ್ಕೆ ಕೇವಲ ಪ್ರಕೃತಿಯ ಕೋಪವೇ ಕಾರಣವೇ? ಇಲ್ಲ, ನಾವು ಇದಕ್ಕೆ ಚೆನ್ನಾಗಿ ಕೈ ಜೋಡಿಸಿದ್ದೇವೆ. ಹೇಗೆಂದರೆ, ಮೊದಲಿಗೆ ರಸ್ತೆ, ಹೋಟೆಲ್, ಹೆದ್ದಾರಿಗಳಿಗಾಗಿ ಹಿಮಾಲಯದ ಬೆಟ್ಟಗಳನ್ನು ಕೊರೆದೆವು. ಇದರಿಂದ ಭೂಮಿ ದುರ್ಬಲವಾಗಿ ಮಳೆ ಬಂದಾಗ ಭೂಕುಸಿತಗಳು ಸುಲಭವಾಗಿ ಆಗುತ್ತಿವೆ. ಎರಡನೆಯದಾಗಿ ಕಾಡುಗಳನ್ನು ಕಡಿದೆವು. ಕಾಡುಗಳಿಲ್ಲದಿದ್ದರೆ ಮಳೆ ಬಂದಾಗ ಕೆಸರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯೇ ಇರುವುದಿಲ್ಲ. ನೀರು, ಕೆಸರು, ಕಲ್ಲುಗಳು ಕೊಚ್ಚಿಕೊಂಡು ಬರುತ್ತವೆ. ಮೂರನೆಯದಾಗಿ ಡ್ಯಾಂಗಳು, ವಿದ್ಯುತ್ ಯೋಜನೆಗಳಿಗಾಗಿ ನದಿಗಳ ದಾರಿಯನ್ನು ಬದಲಾಯಿಸಿದೆವು. ಈಗ ನದಿಗಳು ತಮ್ಮ ದಾರಿಯನ್ನು ಹುಡುಕಿಕೊಂಡು ಊರುಗಳನ್ನು ಮುಳುಗಿಸುತ್ತಿವೆ. ಧರಾಳಿಯಲ್ಲಿ ಕೀರ್ ಗಂಗಾ ನದಿಯು ಇದೇ ರೀತಿ ಊರಿನ ಮೇಲೆ ಧುಮುಕಿತು. ನಾಲ್ಕನೆಯದಾಗಿ ಗಂಗೋತ್ರಿ, ಕೇದಾರನಾಥದಂಥ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಭಾರೀ ಏರಿಕೆಯಾಗಿದೆ. ಇದಕ್ಕಾಗಿ ಹೋಟೆಲ್ಗಳು, ಹೋಂಸ್ಟೇಗಳು, ರಸ್ತೆಗಳು ಬಂದಿವೆ. ಆದರೆ ಈ ಅಭಿವೃದ್ಧಿಯಿಂದ ಪರಿಸರವನ್ನು ಹಾಳು ಮಾಡಿದ್ದೇವೆ. ಬೆಟ್ಟ ಕೊರೆಯುವುದರಿಂದ ಭೂಮಿ ಸೂಕ್ಷ್ಮವಾಗಿ ಮಳೆ ಬಂದಾಗ ಕುಸಿಯುತ್ತದೆ. ತಜ್ಞರು ಎಷ್ಟೋ ಕಾಲದಿಂದ ಹೇಳುತ್ತಿದ್ದಾರೆ, ಹಿಮಾಲಯದಲ್ಲಿ ಇಂಥ ಅನಿಯಂತ್ರಿತ ಅಭಿವೃದ್ಧಿಯನ್ನು ನಿಲ್ಲಿಸಬೇಕೆಂದು. ಆದರೆ ಯಾರೂ ಕಿವಿಹಾಕಲಿಲ್ಲ. ಧರಾಳಿಯಲ್ಲಿ ಈ ಹಿಂದೆಯೂ ಭೂಕುಸಿತಗಳಾಗಿದ್ದವು. ಆದರೆ ಎಚ್ಚರಿಕೆ ವ್ಯವಸ್ಥೆ ಇರಲಿಲ್ಲ, ಮಾನಿಟರಿಂಗ್ ಇರಲಿಲ್ಲ, ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ.
ಚಲಿತವೆ. 2025 ಆಗಸ್ಟ್ 5ನೇ ತಾರೀಕು 40 ಸೆಕೆಂಡುಗಳಲ್ಲಿ ಧರಾಳಿ ಶಿಥಿಲಗಳ ಕೆಳಗೆ ಕುಸಿಯಿತು. ಈ ತಪ್ಪುಗಳು, ಅಜಾಗರೂಕತೆಯಿಂದಲೇ ನಾವೇ ಈ ವಿಪತ್ತಿಗೆ ಆಹ್ವಾನ ಕೊಟ್ಟಿದ್ದೇವೆ. ಇನ್ನು ಮುಂದೆ ಏನು ಮಾಡಬೇಕು? ಧರಾಳಿಯಂಥ ವಿಪತ್ತುಗಳು ಮತ್ತೆ ಆಗದಂತೆ ತಡೆಯಲು ನಾವು ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು. ಮೊದಲಿಗೆ ಪರಿಸರವನ್ನು ಕಾಪಾಡಬೇಕು. ಕಾಡುಗಳನ್ನು ಬೆಳೆಸಬೇಕು. ಬೆಟ್ಟ ಕೊರೆಯುವುದನ್ನು ನಿಲ್ಲಿಸಬೇಕು. ನದಿಗಳನ್ನು ಸ್ವತಂತ್ರವಾಗಿ ಹರಿಯಲು ಬಿಡಬೇಕು. ಯಾಕೆಂದರೆ ಕಾಡುಗಳಿಲ್ಲದಿದ್ದರೆ ಮಳೆ ಬಂದಾಗ ಕೆಸರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯೇ ಇರುವುದಿಲ್ಲ. ನದಿಗಳ ದಾರಿ ಬದಲಾಯಿಸಿದರೆ ಅವು ಊರುಗಳನ್ನು ಮುಳುಗಿಸುತ್ತವೆ. ಎರಡನೆಯದಾಗಿ ಕ್ಲೌಡ್ ಬರ್ಸ್ಟ್, ಭೂಕುಸಿತಗಳನ್ನು ಮೊದಲೇ ಗುರುತಿಸುವ ತಂತ್ರಜ್ಞಾನವನ್ನು ಜಾರಿಗೆ ತರಬೇಕು. ಹವಾಮಾನ ಕೇಂದ್ರಗಳು, ರಾಡಾರ್ ವ್ಯವಸ್ಥೆಗಳು, ಸಂವೇದಕಗಳನ್ನು ಬಳಸಿದರೆ ಸ್ಥಳೀಯರಿಗೆ ಎಚ್ಚರಿಕೆ ಕೊಡಬಹುದು. ಉದಾಹರಣೆಗೆ ಇಸ್ರೋ, ಐಎನ್ಡಿಯಂಥ ಸಂಸ್ಥೆಗಳು ಈಗಾಗಲೇ ಇಂಥ ಉಪಕರಣಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಇವನ್ನು ಹಿಮಾಲಯದ ಗ್ರಾಮಗಳಲ್ಲಿ ಇನ್ನಷ್ಟು ಬಳಸಬೇಕು. ಮೂರನೆಯದಾಗಿ ಅಭಿವೃದ್ಧಿಯು ಸುಸ್ಥಿರವಾಗಿರಬೇಕು. ರಸ್ತೆ, ಹೋಟೆಲ್, ಹೋಮ್ಸ್ಟೇ ಕಟ್ಟುವ ಮೊದಲು ಪರಿಸರ ಪರಿಣಾಮ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಬೇಕು. ಇದರಿಂದ ಬೆಟ್ಟಗಳು ದುರ್ಬಲವಾಗದಿರುತ್ತವೆ. ನಾಲ್ಕನೆಯದಾಗಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಸ್ಥಳೀಯರು, ಪ್ರವಾಸಿಗರು ಪರಿಸರ ಕಾಪಾಡುವಂತೆ ಚಿಕ್ಕ ಚಿಕ್ಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಉದಾಹರಣೆಗೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಮರಗಳನ್ನು ನೆಡುವುದು, ಪ್ರವಾಸದ ಸಮಯದಲ್ಲಿ ಎಚ್ಚರಿಕೆ ವಹಿಸುವುದು. ಐದನೆಯದಾಗಿ ಸರ್ಕಾರ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತರಬೇಕು. ಅನಧಿಕೃತ ಕಟ್ಟಡಗಳನ್ನು, ಕಾಡು ಕಡಿಯುವುದನ್ನು ನಿಷೇಧಿಸಬೇಕು. ಹಿಮಾಲಯದಲ್ಲಿ ಪರಿಸರ ಸ್ನೇಹಿ ಯೋಜನೆಗಳನ್ನು ಉತ್ತೇಜಿಸಬೇಕು. ಆರನೆಯದಾಗಿ ಸ್ಥಳೀಯ ಸಮುದಾಯಗಳನ್ನು ಒಳಗೊಳ್ಳಬೇಕು. ಅವರಿಗೆ ತರಬೇತಿ ನೀಡಿ ವಿಪತ್ತು ನಿರ್ವಹಣೆಯ ಬಗ್ಗೆ ತಿಳಿಯಪಡಿಸಬೇಕು. ಯಾಕೆಂದರೆ ಸ್ಥಳೀಯರೇ ಮೊದಲ ಬಾರಿಗೆ ಸ್ಪಂದಿಸುವವರು. ಇವೆಲ್ಲವನ್ನು ಮಾಡಿದರೆ ಇಂಥ ವಿಪತ್ತುಗಳನ್ನು ಕೊಂಚವಾದರೂ ಕಡಿಮೆ ಮಾಡಬಹುದು. ಆದರೆ ಈಗಲೂ ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೆ 40 ಸೆಕೆಂಡುಗಳ ವಿನಾಶ ಒಂದು ದಿನ 4 ಸೆಕೆಂಡುಗಳಲ್ಲಿ ಆಗಬಹುದು. ಆಗ ಯಾರೂ ಬದುಕುವುದು ಕಷ್ಟ. ಸ್ನೇಹಿತರೆ, ಧರಾಳಿಯ ಈ ದುರಂತ ನಮಗೆ ಒಂದು ದೊಡ್ಡ ಪಾಠ. ಪ್ರಕೃತಿಯ ಜೊತೆ ಆಟವಾಡಿದರೆ ಅದು ನಮಗೆ ಗಟ್ಟಿಯಾಗಿ ತಿರುಗಿ ಬೀಳುತ್ತದೆ. 2013ರ ಕೇದಾರನಾಥ್, 2025ರ ಧರಾಳಿ ಎರಡೂ ಒಂದೇ ಹೇಳುತ್ತಿವೆ. ಅಭಿವೃದ್ಧಿ ಬೇಕು, ಆದರೆ ಅದು ಪರಿಸರವನ್ನು ನಾಶಪಡಿಸುವ ಬೆಲೆಗೆ ಅಲ್ಲ. ಬೆಟ್ಟ ಕೊರೆಯುವುದು, ಕಾಡು ಕಡಿಯುವುದು, ನದಿಗಳನ್ನು ತಡೆಯುವುದು, ಇವೆಲ್ಲದರಿಂದ ಇಂಥ ವಿಪತ್ತುಗಳು ಬರುತ್ತಿವೆ. ಈಗ ಗಂಭೀರವಾಗಿ ಯೋಚಿಸಬೇಕು. ಮರಗಳನ್ನು ನೆಡಬೇಕು, ಬೆಟ್ಟಗಳನ್ನು ಕಾಪಾಡಬೇಕು, ನದಿಗಳನ್ನು ಸ್ವತಂತ್ರವಾಗಿ ಹರಿಯಲು ಬಿಡಬೇಕು. ಇಲ್ಲವಾದರೆ ನಮ್ಮ ಮಕ್ಕಳಿಗೆ ಉಳಿಯುವುದು ಶಿಥಿಲಗಳು ಮತ್ತು ಮರಣಗಳು ಮಾತ್ರ. ಈ ವಿಪತ್ತಿನಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಗಳಿಗೆ ಧೈರ್ಯ ಬರಲಿ ಎಂದು ಪ್ರಾರ್ಥಿಸೋಣ. ಈ ಘಟನೆಯಿಂದ ನಾವು ಏನು ಕಲಿಯಬೇಕು? ಪ್ರಕೃತಿಯನ್ನು ಗೌರವಿಸುವುದು, ಅನಗತ್ಯ ಕಟ್ಟಡಗಳನ್ನು ನಿಲ್ಲಿಸುವುದು, ಜಾಗೃತಿ ಮೂಡಿಸುವುದು. ನೀವೇನಂತೀರಿ? ಕಾಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗೋಣ.